ಎಲ್ಲರಿಗೂ ನಮಸ್ಕಾರ. ಇಂದು ನಮ್ಮ ಮಂಗಳೂರಿನ ಜಿಲ್ಲಾ ಕಾರಾಗೃಹದಲ್ಲಿ ಮದ್ದೂರಿನ ಒಂದು ಲಯನ್ಸ್ ಕ್ಲಬ್ ವತಿಯಿಂದ ಯಾರ್ಯಾರಿಗೆ ಒಂದು ಕ್ಯಾಶ್ ಶೂರಿಟಿಯ ಅವಶ್ಯಕತೆ, ನಗದು ಶೂರಿಟಿಯ ಅವಶ್ಯಕತೆ ಇದೆ, ಅವರಿಗೆ ಹಣದ ಸಹಾಯ ಮಾಡಲು ಲಯನ್ಸ್ ಕ್ಲಬ್ನಿಂದ ಮೇಡಮ್ ರಜನಿ ಮತ್ತು ಮನೋಜ್ ರವರು ಬಂದಿದ್ದಾರೆ. ನಮ್ಮ ಜಿಲ್ಲಾ ನ್ಯಾಯಾಲಯದ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರ ಒಂದು ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಜೈಲ್ ಸೂಪರಿಂಟೆಂಡೆಂಟ್ ರವರ ಒಂದು ನೇತೃತ್ವದಲ್ಲಿ ಈ ಹಣವನ್ನು ಸಂಬಂಧಪಟ್ಟವರಿಗೆ ವಿತರಿಸಲು ಒಂದು ವೇದಿಕೆಯನ್ನು ಏರ್ಪಡಿಸಲಾಗಿತ್ತು. ಅದರ ಮೂಲಕ ರವಿ ನಾಯಕ ಎಂಬವರಿಗೆ ತಾಯಿ ಒಂದು ಕೋಮಾ ಸ್ಥಿತಿಯಲ್ಲಿ ಇದ್ದಾರೆ, ಅವರು ಜೈಲಿನಲ್ಲಿ ಇದ್ದಾರೆ. ಆದ್ದರಿಂದ ಅವರಿಗೆ ಒಂದು 35,000 ರೂಪಾಯಿಗಳ ಒಂದು ಶೂರಿಟಿ ಅವಶ್ಯಕತೆ ಇತ್ತು. ಅದರ ಪೈಕಿ 20,000 ಹಣವನ್ನು ಆರ್ಥಿಕ ಸಹಾಯ ಲಯನ್ಸ್ ಕ್ಲಬ್ ಮದ್ದೂರಿನವರು ಮಾಡಿದ್ದಾರೆ. ಅವರಿಗೆ ನಾನು ಈ ಮೂಲಕ ಒಂದು ವಂದನೆಯನ್ನು ಸಲ್ಲಿಸಿದ್ದೇನೆ. ಇದೇ ರೀತಿ ಯಾರಿಗೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ವೋ ಅವರಿಗೆ ಇಂಥ ಸಂಘ ಸಂಸ್ಥೆಗಳು ಮುಂದೆ ಬಂದು ಒಂದು ಆರ್ಥಿಕ ಸಹಾಯವನ್ನು ನೀಡಿದಲ್ಲಿ ಹಲವಾರು ಜನರು ನಮ್ಮ ಜೈಲಿನಿಂದ ಹೊರಗಡೆ ಬಂದು ಒಂದು ಸ್ವತಂತ್ರ ಜೀವನವನ್ನು ನಡೆಸಬಹುದು ಅಂತ ಹೇಳಿ ನಾನು ಆಶಿಸ್ತೇನೆ. ಅದೇ ರೀತಿ ಯಾರು ಈ ಆರ್ಥಿಕ ಸಹಾಯವನ್ನು ಪಡೆದು ಕ್ಯಾಶ್ ಶೂರಿಟಿ ಕಟ್ಟಿ ಹೊರಗಡೆ ಬರ್ತಾರೋ ಅವರು ಕ್ರಮಬದ್ಧವಾಗಿ ನ್ಯಾಯಾಲಯಕ್ಕೆ ಹಾಜರಾಗಬೇಕು ಅಂತ ಹೇಳಿ ಬಾಂಡ್ ಬರೆದು ಕೊಟ್ಟಿರ್ತಾರೆ. ಆ ಬಾಂಡ್ ರೀತಿ ಅವರು ನ್ಯಾಯಾಲಯಕ್ಕೆ ಸರಿಯಾಗಿ ಹಾಜರಾದಲ್ಲಿ ಈ ರೀತಿ ಹಣ ಸಹಾಯ ಮಾಡಿದವರಿಗೂ ಕೂಡ ಒಂದು ಕೃತಜ್ಞತೆ ಸಲ್ಲಿಸಿದಂತಾಗುತ್ತದೆ ಮತ್ತು ಸಮಾಜದ ನಾವು ನಿಯಮಗಳನ್ನು ಕೂಡ ಪಾಲಿಸಿದಂತಾಗುತ್ತದೆ. ಅವರು ತಪ್ಪಿದಲ್ಲಿ ನ್ಯಾಯಾಲಯಕ್ಕೆ ಹಾಜರಾಗದೆ ತಪ್ಪಿದಲ್ಲಿ ಪುನಃ ಅವರ ಬಾಂಡ್ ಮತ್ತೆ ಕ್ಯಾಶ್ ಶೂರಿಟಿ ಎಲ್ಲ ಜಪ್ತಾಗ್ತದೆ, ಅದು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲಾಗ್ತದೆ. ಆದ್ರಿಂದ ಈ ಬಗ್ಗೆ ಕೂಡ ನಾವು ಗಮನ ಹರಿಸಬೇಕು. ಯಾರು ಕ್ಯಾಶ್ ಶೂರಿಟಿ ಮೇಲೆ ಹೊರಗಡೆ ಬಂದಿರ್ತಾರೆ ಅವರು ಕ್ರಮಬದ್ಧವಾಗಿ ಪ್ರತಿ ಹಿಯರಿಂಗ್ ದಿನಾಂಕದಂದು ನ್ಯಾಯಾಲಯಕ್ಕೆ ಹಾಜರಾಗಿ ಅವ್ರ ಕೇಸ್ ಮುಗಿಯೋವರೆಗೂ ಇರಬೇಕು. ಕೇಸ್ ಮುಗಿದ ನಂತರ ಅವರು ನಿರಪರಾಧಿ ಎಂದು ಹೇಳಿ ಬಿಡುಗಡೆ ಆದರೆ ಹಣ ವಾಪಸ್ ಪುನಃ ಕ್ಯಾಶ್ ಶೂರಿಟಿ ವಾಪಸ್ ಬರ್ತದೆ. ಇಲ್ಲ ಅವರು ಅಪರಾಧಿಗಳು ಅಂತಾದಲ್ಲಿ ಮಾತ್ರ ಅದು ಸರ್ಕಾರಕ್ಕೆ ಹೋಗ್ತದೆ. ಇಲ್ಲಿ ಬಹಳ ಜನ ಇದ್ದಾರೆ, ಅದರಲ್ಲಿ ರವಿ ನಾಯಕ ಒಬ್ಬ ಮತ್ತೆ ಚರಣ್ ಅಂತ ಒಬ್ಬರಿದ್ದಾರೆ, ಅವರಿಗೆ 70,000 ಕಟ್ಟಲಿಕ್ಕಿದೆ, ಇನ್ನು ಕಟ್ಟಿಲ್ಲ. ಅದು ರವಿ ನಾಯಕ ಒಬ್ಬರಿಗೆ ಮಾತ್ರ ಈ ದಿನ ಅವರು ಕಟ್ಟಿದ್ದಾರೆ. ಇನ್ನೊಬ್ಬ ಸೀನಾ ಅಂತ ಹೇಳಿ 72 ಇಯರ್ಸ್ ಒಬ್ರು ಇದ್ದಾರೆ, ಅವ್ರು 302 ಕೇಸಲ್ಲಿ ಇದ್ದಾರೆ. ಅವರಲ್ಲಿ ಮಿನಿಮಮ್ ಅಂದ್ರೂ 35,000 ಒಂದು ಬಾಂಡ್ ಹಣ ಬೇಕಾಗ್ತದೆ. ಅದರ ವ್ಯವಸ್ಥೆಯನ್ನು ಕೂಡ ಮುಂದೆ ಸಂಘ ಸಂಸ್ಥೆಗಳು ಮಾಡ್ತೀವಿ ಅಂತ ಹೇಳಿ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಇಂತಹವರ ಒಂದು ಆಯ್ಕೆಯನ್ನು ನಾವು ಮಾಡಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಅಂತ ಒಂದು ಜನರ ಒಂದು ಆಯ್ಕೆ ಮಾಡಿ ನಾವು ಸಂಘ ಸಂಸ್ಥೆಗೆ ತಿಳಿಸ್ತಾ ಇರ್ತೇವೆ. ಅದೇ ರೀತಿ ಪ್ರಿಸನ್ ಮಿನಿಸ್ಟ್ರಿ ಆಫ್ ಇಂಡಿಯಾ PMI ಅಂತ ಹೇಳಿ ನಮ್ಮ ಮಂಗಳೂರಲ್ಲಿ ಬಹಳ ವರ್ಷಗಳಿಂದ ಕಟ್ತಾ ಬಂದಿದ್ದಾರೆ. 5,000 10,000 ಕ್ಯಾಶ್ ಶೂರಿಟಿ ಇದ್ದದನ್ನ ಅವರು ಕಟ್ತಾ ಇರ್ತಾರೆ. ಅದೇ ರೀತಿ ನಮ್ಮ ಇಲಿಯಮ್ಮ ಅಂತ ಹೇಳಿ ಗಂಡನನ್ನು ಕೊಲೆ ಮಾಡಿದ ಒಂದು ಕೇಸ್ನಲ್ಲಿ ಒಳಗಡೆ ಇದ್ರು, ಅವರು ಬುದ್ಧಿಮಾಂದ್ಯರಾಗಿದ್ರು. ಅದೇ ಆಧಾರದ ಮೇಲೆ ಅವರಿಗೆ ಬಿಡುಗಡೆ ಆಗಿದೆ. ಈಗ ಅವರಲ್ಲೂ ಕೂಡ ಅವರನ್ನು ತೆಗೆದುಕೊಂಡು ಹೋಗೋರು ಯಾರು ಇಲ್ಲ. ಆ ಎಲಿಯಮ್ಮ ಏನಂತಂದ್ರೆ ಒಂದು ಆಲ್ಮೋಸ್ಟ್ 65-70 ಇಯರ್ಸ್, ಈಗ ಫುಲ್ಲಿ ಬೆಡ್ ರಿಡನ್. ಅವರನ್ನು ಕೂಡ ತಮ್ಮ ವಶಕ್ಕೆ ಪಡೆದುಕೊಂಡು ಅವರಿಗೆ ಒಂದು ನೇಲೆಯನ್ನು ಕೊಡಿಸ್ಕೊಡ್ತೀವಿ ಅಂತ ಹೇಳಿ ಕೂಡ ಪ್ರಿಸನ್ ಮಿನಿಸ್ಟ್ರಿ ಆಫ್ ಇಂಡಿಯಾದವರು ಮುಂದೆ ಬಂದಿದ್ದಾರೆ. ಈ ರೀತಿ ಲಯನ್ಸ್ ಸಂಸ್ಥೆಯವರು ಏನು ಒಂದು ಕೆಲಸ ಮಾಡ್ತಾ ಇದ್ದಾರೆ, ನಮ್ಮ PMI ಪ್ರಿಸನ್ ಮಿನಿಸ್ಟ್ರಿ ಆಫ್ ಇಂಡಿಯಾದವರು ಏನು ಕೆಲಸ ಮಾಡ್ತಾ ಇದ್ದಾರೆ, ಅವರು ಸಮಾಜಕ್ಕೆ ಒಳಿತನೂ ಆಗ್ಲಿ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಅದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ನಾನು ಆಶಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಜೈಲಲ್ಲಿದ್ದೇನೆ. ಕಾರಣ ಏನಂದ್ರೆ ನಾನು ಮಂಡ್ಯ ಜಿಲ್ಲೆ ಮದ್ದೂರು ಧ್ವನಿ ಲಯನ್ಸ್ ಕ್ಲಬ್ಬಿನ ಸಂಸ್ಥಾಪಕ ಅಧ್ಯಕ್ಷೆ ಶ್ರೀಮತಿ ರಜನಿ ರಾಜ್ ಅಂತ. ಈ ದಿನ ಮಂಗಳೂರು ಕಾರಾಗೃಹದಲ್ಲಿ ಕಾರಾಗೃಹ ಒಬ್ಬ ಆರೋಪಿ ರಿಲೀಸ್ ಮಾಡಿಸ್ಬೇಕಾಗಿತ್ತು. ಕಾರಣ ಏನಂದರೆ ಅವನು ದಂಡದ ಹಣವನ್ನು ಪಾವತಿಸೋಕ್ಕಾಗಿರಲಿಲ್ಲ. ಈಗ ನ್ಯಾಯಾಧೀಶರು ಬಸವರಾಜ ಮತ್ತು DLSA ನ್ಯಾಯಾಧೀಶರು ಬಂದು ನಮ್ಮ ಜೈಲ್ ಅಧಿಕಾರಿ ಮುಂದೆ ಇಷ್ಟು ಅಮೌಂಟ್ ಆಗುತ್ತೆ ಇದು ಬಿಡುಗಡೆಗೊಳಿಸ್ಲಿಕ್ಕೆ ಅಂತ ಹೇಳುವಾಗ ನಮ್ಮ ಮನೋಜ್, ಮದ್ದೂರಿನ ನಮ್ಮ ಲಯನ್ಸ್ ಕ್ಲಬ್ಬಿನ ಸದಸ್ಯರಾದ ಮನೋಜ್ ಅವರು ಈ ಹಣವನ್ನು ಇವತ್ತು ಪಾವತಿಸಿದ್ರು. ಇದೇ ಅಲ್ಲದೆ ಇದೊಂದೇ ಕಾರಾಗೃಹ ಅಲ್ಲದೆ ಹಿಂದೆ ಬಿಜಾಪುರ ಕಾರಾಗೃಹದಲ್ಲೂ ಕೂಡ ಇದೇ ಥರ ದಂಡದ ಹಣವನ್ನು ನಾವು ಪಾವತಿಸಿದ್ದೇವೆ. ಮತ್ತು ಬಳ್ಳಾರಿ ಕಾರಾಗೃಹದಲ್ಲಿ ಒಂದು ಮಿಷನ್ ಅನ್ನು, ಉಚಿತವಾದ ಹೊಲಿಗೆ ಯಂತ್ರ ಮತ್ತು ಜಿಗ್ಜಾಗ್ ಫಾಲ್ಸ್ ಇರುವಂತಹ ಮಿಷನ್ ಅನ್ನು ಕೂಡ ನಾವು ಕೊಟ್ಟಿದ್ದೇವೆ. ಇದೇ ನಮ್ಮ ಏನಿದೆ ಇವತ್ತು PDJ ಆಗಿದ್ದಾರೆ ಬಸವರಾಜ ಡಿಸ್ಟ್ರಿಕ್ಟ್ ಜಡ್ಜ್, ಹಿಂದೆ ಗದಗ್ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿದ್ದರು. ಆವಾಗಲೂ ಕೂಡ ನಾವು ಗದಗ್ ಜೈಲಿಗೆ ಮಹನೀಯರ ಪುಸ್ತಕಗಳನ್ನು, ಒಂದು 150ಕ್ಕೂ ಮಿಗಿಲಾದ ಪುಸ್ತಕಗಳನ್ನು ಉಚಿತವಾಗಿ ನೀಡ್ತಾ ಬಂದಿದ್ದೇವೆ. ಇದಲ್ಲದೆ ಇದೇ ನಿಟ್ಟಿನಲ್ಲೇ ನಾನು ಮಹಿಳೆಯರ ಪರವಾಗಿ ನಾನು ರಾಜ್ಯಾದ್ಯಂತ ಕೆಲಸವನ್ನು ಮಾಡ್ತಾ ಇದ್ದೀನಿ. ನೊಂದ ಮಹಿಳೆಯರ ಪರವಾಗಿ ಇಲ್ಲಿ ತನಕ ನಾನು 76 ಕೇಸನ್ನು ಕೋರ್ಟ್ ಮೆಟ್ಲು ಮತ್ತು ಠಾಣೆ ಮೆಟ್ಲು ಹತ್ತಿಸದೆ ಮಾಡಿರೋದ್ರಿಂದ ಸರ್ಕಾರ ನನ್ನ ಗುರುತಿಸಿ ಕಿತ್ತೂರಾಣಿ ಚೆನ್ನಮ್ಮ ಅವಾರ್ಡನ್ನು ಕೊಟ್ಟು ಸನ್ಮಾನ ಮಾಡಿದೆ ನನಗೆ. ನಾನು ಇದೊಂದು ಮಹಿಳಾ ದೌರ್ಜನ್ಯ ಪ್ರಕರಣಕ್ಕೆ ಬಂದಿರುವಾಗ ನಾನು ಕೆಲವೊಂದು ಕಡೆ ಜೈಲಿಗೆ ಹೋಗ್ತಿರ್ತೀನಿ. ಆ ಜೈಲಿಗೆ ಹೋದಾಗ ಜೈಲ್ ಅಧಿಕಾರಿ ನನ್ನ ಸಂಪರ್ಕಕ್ಕೆ ಬರ್ತಾರೆ. ಬಂದು ಅಲ್ಲಿ ಮಹಿಳೆಯರ ಕುಂದುಕೊರತೆ ಆಲಿಸುವಾಗ
ಈ ತರ ಅವ್ರಿಗೆ ಬಟ್ಟೆ ಇರ್ಬೋದು ಅಥವಾ ಎಂಬ್ರಾಯ್ಡಿಂಗ್ ತರಬೇತಿ ಇರ್ಬೋದು, ಬ್ಯೂಟಿಷಿಯನ್ ತರಬೇತಿ ಇರ್ಬೋದು, ಅದನ್ನ ನೀವು ಲಯನ್ಸ್ ಕ್ಲಬ್ ವತಿಯಿಂದ ನೀವು ಮಾಡಿಸ್ಲಿಕ್ಕೆ ಆಗ್ತದಾ? ಆ ಹೆಣ್ಣು ಮಕ್ಕಳು ಕೂಡ ಇಲ್ಲಿ ಒಳಗಡೆ ಡಿಪ್ರೆಷನ್ ಒಳಗಾಗಿರ್ತಾರೆ, ಅದು ಆಕ್ಟಿವಿಟಿ ಆದ್ರೆ ಅವ್ರು ಅದೆಲ್ಲ ಮನಸ್ಸಿಂದ ತೆಗಿತಾರೆ, ಆ ಥರ ಮಾಡ್ಲಿಕ್ಕೆ ಆಗ್ತದೆ ಅಂತ ಕೇಳುವಾಗ ಆಯ್ತು ಸರ್ ಅದು ಮಾಡುವ ಅಂತ ಹೇಳುವಾಗ ಯಾರಿಗೋ ಒಬ್ಬರಿಗೆ ದಂಡದ ಹಣವನ್ನ ಕಟ್ಟಬೇಕಾಗ್ತದೆ, ಅದು ರಿಲೀಸ್ ಮಾಡಿಸ್ಲಿಕ್ಕೆ ಆಗ್ತದ ಕ್ಲಬ್ ವತಿಯಿಂದ ಅಂತ ಹೇಳಿದ್ರು. ಆಯ್ತು, ನಾನು ಜಡ್ಜ್ ಮೇಡಮ್ ಹತ್ರ DLS ಮೇಡಮ್ ಹತ್ರ ಮಾತಾಡುವ ಅಂತ ಹೇಳುವಾಗ ನಾವು ಮೊನ್ನೆ ಬಂದು ಇದೆಲ್ಲ ಪ್ರಿಪೇರ್ ಆಗಿ ನಮ್ಮ ಮನೋಜ್ ಗೌಡ ಅವರು ಈ ದಿನ ಹಣವನ್ನ ಪಾವತಿಸಿದ್ರು.